ನಮಸ್ಕಾರ ರೀ ಬಾಗಲಕೋಟೆ ಮಂದಿ ಎಲ್ಲರೂ ಹೆಂಗದಿರಿ. ಎಲ್ಲರೂ ಚಲೋ ಅದಿರ ಅಂತ ತಿಳ್ಕೊಂಡೀನಿ. ನಾ ಇವತ್ತು ನಿಮ್ಮನ್ನು ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೊಂಟೀನಿ. ಬರ್ರಿ ಹೋಗೋಣಂತ. ಇವತ್ತು ನಾವು ಬಾಗಲಕೋಟೆಯಿಂದ 14 ಕಿಲೋಮೀಟರ್ ಇರುವ ತುಳಸಿಗೇರಿ ಗ್ರಾಮಕ್ಕೆ ಹೋಗೋಣಂತ ಬರ್ರಿ. ನಾವು ಆಂಜನೇಯನನ್ನು ಹಲವಾರು ಹೆಸರುಗಳಿಂದ ಕರಿತೀವಿ. ಬಜರಂಗಬಲಿ, ಹನುಮಾನ್, ವಾಯುಪುತ್ರ ಎಂದು ಆಂಜನೇಯನಿಗೆ ಹಲವಾರು ನಾಮಗಳಿವೆ. ಹಾಗೆ ಆಂಜನೇಯನ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಬಾಗಲಕೋಟೆಯಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳು ಇವೆ. ತುಳಸಿಗೇರಿ ಗ್ರಾಮದಲ್ಲಿ ಸಾಕ್ಷಾತ್ ತಿರುಪತಿ ಸ್ವಾಮಿ ಆಂಜನೇಯನ ರೂಪದಲ್ಲಿ ನೆಲೆಸಿರುವ ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಬರ್ರಿ. ಮೊದಲು ನಾವು ತುಳಸಿಗೇರಿ ಅಂದು ಈ ಗ್ರಾಮಕ್ಕೆ ಯಾಕೆ ಕರೀತಾರಂದ್ರೆ, ಮೊದಲು ತುಳಸಿ ಗಿಡ ಅಪಾರ ಪ್ರಮಾಣದಲ್ಲಿ ಬೆಳೀತಿದ್ದು. ಆದ ಕಾರಣಕ್ಕೆ ಈ ಗ್ರಾಮವನ್ನು ತುಳಸಿಗೇರಿ ಅಂತ ಕರೀತಾರೆ. ಜಗದ ಬೆಳಕು ಮುಂಜಾನೆ ನಮಗೆ ಬೆಳಕು ನೀನೆ, ಜಗದ ಬೆಳಕು ಮುಂಜಾನೆ ನಮಗೆ ಬೆಳಕು ನೀನೆ, ಬಾಳಿನ ಪಯಣಕ್ಕೆ ಆಸರೆ ನೀನೆ. ಕಾರ್ತಿಕ ಮಾಸದಲ್ಲಿ ಈ ಆಂಜನೇಯನ ದೇವಸ್ಥಾನಕ್ಕೆ ಶನಿವಾರಕ್ಕೊಮ್ಮೆ ಕಾಲ್ನಡಿಗೆಯಲ್ಲಿ ಅಪಾರವಾದ ಭಕ್ತರು ಬರುತ್ತಾರೆ. ಇಲ್ಲಿನ ಆಂಜನೇಯನ ಸ್ವಾಮಿ ವಿಗ್ರಹವು 6.5 ಅಡಿ ಎತ್ತರವಿದ್ದು, ಇಲ್ಲಿ ತಿರುಪತಿ ಸ್ವಾಮಿಯು ಆಂಜನೇಯ ರೂಪದಲ್ಲಿ ಇರುವುದರಿಂದ ಆಂಜನೇಯನ ಸ್ವಾಮಿ ಮುಖದಲ್ಲಿ 3 ನಾಮಗಳು, ಶಂಖ ಮತ್ತು ಚಕ್ರಗಳು ಇವೆ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಪ್ರಾಣಾಪಾನ ವ್ಯಾನಭುದಾನ ಸಮಾನ. ಹಾಗೂ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಬಹಳ ವಿಜೃಂಭಣೆಯಿಂದ ಆಂಜನೇಯನ ಸ್ವಾಮಿಯ ಜಾತ್ರೆ ನಡೆಯುತ್ತದೆ. ಈ ಆಂಜನೇಯನ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಪಶ್ಚಿಮಕ್ಕೆ ಮುಖ ಮಾಡಿರುವ ಏಕೈಕ ಆಂಜನೇಯನ ಸ್ವಾಮಿ ದೇವಸ್ಥಾನವಾಗಿದೆ. ನೀವು ಈ ಆಂಜನೇಯನ ದೇವಸ್ಥಾನಕ್ಕೆ ಯಾವಾಗಾದ್ರೂ ಒಂದ್ಸಲ ಆದ್ರೂ ಬಂದು ಆಂಜನೇಯನ ದರ್ಶನವನ್ನು ಪಡೆಯಿರಿ. ಐ ಹೋಪ್ ಈ ವಿಡಿಯೋ ಮತ್ತು ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ತುಂಬಾ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಹೋಗುವ ಮುಂಚೆ ಒಂದು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ರಿ, ಈ ಐಡಿಯನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ.